ಮೈಸೂರಿನಲ್ಲಿ ಡಾಕ್ಟರ್ ಅಗರ್ವಾಲ್ ಐ ಆಸ್ಪತ್ರೆಯ 3ನೇ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿದ್ದು ಮೈಸೂರಿನ ಹೃದಯ ಭಾಗವಾದ ಬಿಎಂ ಹೆಬಿಟೇಟ್ ಮಾಲ್ ಬಳಿ ಪ್ರಾರಂಭವಾಗಿದೆ. ಮೈಸೂರಿನಲ್ಲಿ ಹಿಂದೆ 2 ಆಸ್ಪತ್ರೆ ಪ್ರಾರಂಭಿಸಿದ್ರು ಡಾಕ್ಟರ್ ಅಗರ್ವಾಲ್ ಐ ಆಸ್ಪತ್ರೆಯವರು. ಈಗ 3ನೇ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮ ನಡೆದಿದ್ದು ಉದ್ಘಾಟನಾ ಸಮಾರಂಭದಲ್ಲಿ ಆಶರ್ ಅಗರ್ವಾಲ್, ಡಾಕ್ಟರ್ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಿರೀಕ್ಷೆ ಅಂದರೆ ಒಂದು ಒಳ್ಳೆಯ ಸೇವೆ ಕೊಡಲಿ. ಈಗ ಆಗಲೇ ರಾಜ್ಯ ಸರ್ಕಾರ ಭಾಳಷ್ಟು ಕ್ಷೇತ್ರದಲ್ಲಿ ವಿಫಲ ಆಗಿದೆ. ನಮ್ಮ ಕಾನೂನು ಸುವ್ಯವಸ್ಥೆ ಇರ್ಬೋದು, ಈ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಮುಂದುವರಿತಾ ಇದ್ದಾರೆ. SC, SP, TSP ಹಣ ಏನಿದೆ ಅದು ದುರ್ಬಳಕೆ ಆಗಿದೆ. ಈ ಥರ ಉದಾಹರಣೆಗಳು ನಾನು 100 ಕೊಡ್ಬೋದು. ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಸನ್ನಿವೇಶದಲ್ಲಿ ಒಂದು ಒಳ್ಳೆಯ ಹಣಕಾಸಿನ ಯೋಜನೆಯನ್ನು ರೂಪಿಸುವ ಮೂಲಕ ರಾಜ್ಯದ ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಬೇಕಾಗಿದೆ, ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗಿರುವಂಥದ್ದು ಕರ್ತವ್ಯ ರಾಜ್ಯ ಸರ್ಕಾರದಲ್ಲಿದ್ದೆ. ಅವ್ರು ಮಾಡಲಿ ಆ ಕೆಲಸ. ಮುಂದೆ ನೋಡೋಣ, ಅಷ್ಟು ಮಾಡಿದ್ರೆ ಸಾಕು. ಗೃಹಲಕ್ಷ್ಮಿ ಹಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬ ನೀತಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮೈಸೂರಿನ ಜಿಲ್ಲಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿದ್ದು ನಗರದ ಗಾಂಧಿ ವೃತ್ತದ ಬಳಿ ಪ್ರತಿಭಟನೆ ನಡೆದಿದೆ. ಜಿಲ್ಲಾ ಜೆಡಿಎಸ್ ಮತ್ತು ನಗರ ಘಟಕದ ವತಿಯಿಂದ ಪ್ರತಿಭಟನೆ ನಡೆದಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಜಿಲ್ಲಾ ನಗರದ ಘಟಕದ ಅಧ್ಯಕ್ಷ ಚೆಲುವೇಗೌಡ, ಗ್ರಾಮಾಂತರ ಅಧ್ಯಕ್ಷ ನರಸಿಂಹಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಅಶ್ವಿನ್ ಕುಮಾರ್, ಮಾಜಿ ಕಾರ್ಪೊರೇಟರ್ ಶ್ರೀಧರ್, ಮಾಜಿ ಮೇಯರ್ ಚಿನ್ನಿ ರವಿ ಸೇರಿದಂತೆ ಹಲವು ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಾಗದಷ್ಟು ದಿವಾಳಿಯಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ, ಈ ಕೂಡಲೇ ಹಣ ಬಿಡುಗಡೆ ಮಾಡಬೇಕು, ಜೊತೆಗೆ ಕೂಡಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ನಡೆಸಬೇಕು ಎಂದು ಪ್ರತಿಭಟನಾಕಾರರು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಕಾರ್ಯಕರ್ತರ ಹೋರಾಟಕ್ಕೆ ಮಹಿಳೆಯರ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಹಣ ಬಿಡುಗಡೆ, ಭಾಗ್ಯ ಯೋಜನೆ ಹಣ ಬಿಡುಗಡೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಳುಗಿ ತೇಲುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ನೀತಿಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರ ಪಾಲಿಕೆ ಚುನಾವಣೆ ನಡೆಸಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರ ಪಾಲಿಕೆ ಚುನಾವಣೆ ನಡೆಸಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿಯ ತನಕ ಹೋರಾಟ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಪುರಸಭೆ, ಪಟ್ಟಣ ಪಂಚಾಯತಿ, ನಗರ ಪಾಲಿಕೆ ಚುನಾವಣೆ ನಡೆಸಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಮೈಸೂರಿನ ಗೋಕುಲಂನಲ್ಲಿ ಇಂಪ್ಯಾಕ್ಸ್ ಬಿಸಿನೆಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಉದ್ಘಾಟನೆಯನ್ನಗೊಳಿಸಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಇಂಪ್ಯಾಕ್ಸ್ ಬಿಸಿನೆಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂಪ್ಯಾಕ್ಸ್ LLC USAಯ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿದ್ದು ಏಪ್ರಿಲ್ 2022ರಿಂದ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ. USAಯಲ್ಲಿರುವ ತನ್ನ ಗ್ರಾಹಕರಿಗೆ B2B ಇ-ಕಾಮರ್ಸ್ ಡಿಜಿಟಲ್ ಪರಿಹಾರಗಳ ಮೇಲೆ ಕೇಂದ್ರೀಕರಿಸಿದೆ. ಭಾರತೀಯ ಅಂಗಸಂಸ್ಥೆಯು USA
ಯುಎಸ್ಎಯಲ್ಲಿರುವ ಗ್ರಾಹಕರನ್ನು ಆಫ್ಶೋರ್ ಸೌಲಭ್ಯವಾಗಿ ಬೆಂಬಲಿಸುತ್ತದೆ ಮತ್ತು ಪಿಕ್ಲಿಕ್ಸ್ ಎಂಬ ಉತ್ಪನ್ನವನ್ನು ನಿರ್ಮಿಸುತ್ತದೆ ಮತ್ತು ಗ್ರಾಹಕರಿಗೆ ಪರಿಹಾರಗಳು ಮತ್ತು ಸೇವೆಗಳ ಬೆಂಬಲವನ್ನು ನೀಡುತ್ತದೆ. ಬೆಳವಣಿಗೆಯ ಪ್ರಯಾಣವಾಗಿ ಕಂಪನಿಯು ಗೋಕುಲಂನಲ್ಲಿರುವ ತನ್ನ ಏಕೈಕ ಆವರಣಕ್ಕೆ ಸ್ಥಳಾಂತರಗೊಂಡಿತು. ಇದನ್ನು ಶ್ರೀ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರವರು ಮತ್ತು ಉತ್ಸವ್ ಅಗರ್ವಾಲ್ ಉದ್ಘಾಟಿಸಿದ್ದು, ಉದ್ಯಮದ ವಿವಿಧ ಗಣ್ಯರು ಹೊಸ ಕಚೇರಿ ಕಟ್ಟಡದ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು. ಇನ್ನು 40 ಉದ್ಯೋಗಿಗಳನ್ನ ಹೊಂದಿರುವ ಕಂಪನಿಯು ಮುಂದಿನ ಹಣಕಾಸು ವರ್ಷದಲ್ಲಿ 100ಕ್ಕೆ ಬೆಳೆಯುವ ಗುರಿಯನ್ನ ಹೊಂದಿದೆ ಮತ್ತು ಸ್ಥಳೀಯ ಐಟಿ ಪದವೀಧರರು ಮತ್ತು ತಜ್ಞರಿಗೆ ಅವಕಾಶವನ್ನು ಒದಗಿಸುತ್ತದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್ ಕೃಷ್ಣನ್, ಕಂಟ್ರಿ ಡೈರೆಕ್ಟರ್, ಸ್ವಾಮಿ ಮಹೇಶ್, ಇಂಪ್ಯಾಕ್ಸ್ ಎಲ್ಎಲ್ಸಿಯ ಚೀಫ್ ಟೆಕ್ನಾಲಜಿ ಅಧಿಕಾರಿ, ಇಂಪ್ಯಾಕ್ಸ್ ಎಲ್ಎಲ್ಸಿಯ ಸಿಇಒ ರಾಬರ್ಟ್ ಲೆವಿಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂಪ್ಯಾಕ್ಟ್ ಎಕ್ಸ್ ಎಂಬ ಒಂದು ಸಂಸ್ಥೆ ಮೈಸೂರಿನಲ್ಲಿ ತಮ್ಮ ಕಾರ್ಯಚಟುವಟಿಕೆ ಮುಂದುವರಿಲಿಕ್ಕೆ ಇಲ್ಲಿ ಒಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆಯಲ್ಲಿ ನಮ್ಮನ್ನ ಉದ್ಘಾಟಕರಾಗಿ ಕರೆದಿದ್ದಾರೆ. ಅತ್ಯಂತ ಸಂತೋಷದ ವಿಷಯ. ಹೊಸ ಏನು ಒಂದು ಈ ವ್ಯಾಪಾರದ ಮೂಲಕ ಒಂದು ಹೊಸ ಇಲ್ಲಿ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಅವರೆಲ್ಲ ರೀತಿಯ ಸಿದ್ಧತೆಗಳು ಮಾಡಿದ್ದಾರೆ. ಇದರ ಮೂಲಕ ಉದ್ಯೋಗ ಮತ್ತು ವ್ಯಾಪಾರದ ಮೂಲಕನೂ ಸಹ ಇಲ್ಲಿ ಏನು ಆರ್ಥಿಕ ಒಂದು ಪ್ರೋತ್ಸಾಹ ಸಿಗುತ್ತೆ, ಅದು ಈ ಭಾಗಕ್ಕೆ, ನಮ್ಮ ಮೈಸೂರು ನಗರಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಅವ್ರಿಗೆ ನನ್ನ ಶುಭಾಶಯಗಳನ್ನು ಕೋರ್ತಾ ಒಳ್ಳೆಯ ಒಂದು ಸಂಸ್ಥೆಯನ್ನು ನಡೆಸಲಿ. ಮೈಸೂರಿಗೆ ಮತ್ತು ಇಲ್ಲಿ ಸಮಸ್ತ ಏನು ಅವರು ಉದ್ಯೋಗ ನೀಡ್ತಾ ಇರೋರಿಗೆ ಮತ್ತು ಸಮಸ್ತ ಮೈಸೂರಿಗೆ ಇದು ಒಂದು ಲಾಭ ಆಗಲಿ ಅಂತ ಆಶಿಸ್ತೀನಿ. ರಾಜ್ಯದಲ್ಲಿ ನಾಳೆ ಬಜೆಟ್ ಮಂಡನೆಯಾಗುತ್ತಿದ್ದು, ರೈತಪರ ಬಜೆಟ್ ಮಂಡಿಸಲು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಲಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ರೈತರ ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮಾಡಬೇಕು. ಕಬ್ಬಿನ ಬಾಕಿ 950 ಕೋಟಿ ರೂಪಾಯಿಯನ್ನ ಸರ್ಕಾರ ರೈತರಿಗೆ ಕೊಡಲು ಕ್ರಮ ಕೈಗೊಳ್ಳಬೇಕು. ಪ್ರಸಕ್ತ ಸಾಲಿಗೆ ಪ್ರತಿ ಟನ್ ಕಬ್ಬಿಗೆ 5,000 ರೂಪಾಯಿ ನಿಗದಿಯನ್ನ ಮಾಡಬೇಕು. ಕೃಷಿ ಪಂಪ್ಸೆಟ್ಟು ವಿದ್ಯುತ್ಗಾಗಿ ಅಕ್ರಮ ಸಕ್ರಮ ಯೋಜನೆಯನ್ನ ಮರುಜಾರಿ ಮಾಡಬೇಕು. ಮೊಬೈಲ್ ಆನ್ಲೈನ್ ಗೇಮ್ ರಾಜ್ಯದಲ್ಲಿ ನಿಷೇಧವಾಗಬೇಕು. ಜಿಲ್ಲೆಯ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ನದಿ ಮೂಲದಿಂದ ವಿಸ್ತರಿಸಬೇಕು. ಕಾಡು ಪ್ರಾಣಿಗಳ ಹಾವಳಿ ತಡೆಯಲು ವೈಜ್ಞಾನಿಕ ಕ್ರಮ ಕೈಗೊಳ್ಳಬೇಕು. ಎಲ್ಲ ಬೆಳೆಗಳಿಗೂ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಾಳೆ ಸಿದ್ದರಾಮಯ್ಯನವರು ರೈತಪರ ಬಜೆಟ್ ಮಂಡಿಸಬೇಕು ಅಂತೇಳಿ ರೈತರ ಒಂದು ಕಳಕಳಿ ಮತ್ತು ಆಸೆ. ಏನಿವತ್ತು ರಾಜ್ಯದಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿ ಮಾಡಬೇಕು. ಕಬ್ಬಿನ ಬಾಕಿ 950 ಕೋಟಿ ರೂಪಾಯಿ ರಾಜ್ಯದಲ್ಲಿ 2 ವರ್ಷದಿಂದ ಬರಬೇಕು. ಮತ್ತು ಪ್ರಸಕ್ತ ಸಾಲಿಗೆ 5,000 ರೂಪಾಯಿನ ನಿಗದಿ ಮಾಡಬೇಕು. ಕಬ್ಬಿನ ಉಪ ಉತ್ಪನ್ನಗಳಲ್ಲಿ ಬರ್ತಕ್ಕಂಥ ಲಾಭವನ್ನು ರೈತರಿಗೆ ನೇರವಾಗಿ ಕೊಡ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು. ರಾಜ್ಯದಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ತೀವ್ರ ಸಂಕಷ್ಟದಲ್ಲಿರ್ತಕ್ಕಂಥ ರೈತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಈ ಸಾಲ ಮನ್ನಾದ ಅವಶ್ಯಕತೆ ರಾಜ್ಯದಲ್ಲಿ ಭಾಳಷ್ಟು ಅವಶ್ಯಕ ತುರ್ತಾಗಿದೆ. ಜೊತೆಗೆ ಏನಿವತ್ತು ರಾಜ್ಯದಲ್ಲಿ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದಾಗಬೇಕು. ಭೂ ಸುಧಾರಣೆ ಕಾಯ್ದೆ ಜೊತೆಗೆ ಭೂಮಿಯ APMC ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಆ ತಿದ್ದುಪಡಿ ಮಾಡಿರ್ತಕ್ಕಂಥ ಯಥಾಸ್ಥಿತಿಯನ್ನು ಜಾರಿಗೆ ತರಬೇಕು. ಮತ್ತು ರೈತ ಭೂಮಿಯನ್ನು ಎಷ್ಟು ಬೇಕಾದರೂ ಖರೀದಿ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು, ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿ ತಂದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಭೂಮಿಯ ಖರೀದಿ ಮಾಡ್ತಕ್ಕಂಥ ಮಿತಿ ಇರ್ತಕ್ಕಂಥ ಕಾನೂನನ್ನ ಜಾರಿಗೆ ತಂದಿದ್ರು ಕೂಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 1.5 ವರ್ಷ ಆದರೂ ಕೂಡ ಇನ್ನೂ ಭೂ ಸುಧಾರಣಾ ಕಾಯ್ದೆಯನ್ನು ದೇವರಾಜ ಅರಸು ಮತ್ತು ಏನು ಇಂದಿರಾ ಗಾಂಧಿ ಅವರು ತಂದಂಥ ಭೂ ಒಡೆತನದ ಹಕ್ಕನ್ನು ಇನ್ನೂ ಕೂಡ ಮರುಪರಿಶೀಲನೆ ಮಾಡಿಲ್ಲ. ತಕ್ಷಣ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಈ ಬಜೆಟ್ ಅಧಿವೇಶನದಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಏನು ಮೊದಲಿದ್ದಂಥ ಅಂಕುಶವನ್ನು ಭೂಮಿ ಖರೀದಿಗೆ ಹಾಕಬೇಕು. ಭೂಮಿ ದಿನೇ ದಿನೇ ತುಂಡಾಗ್ತಾ ಇದೆ, ಅದನ್ನು ರಕ್ಷಣೆ ಮಾಡಬೇಕು. ಮತ್ತು ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರವಾಗಿ 10 ಗಂಟೆ ವಿದ್ಯುತ್ತನ್ನು ಕೊಡಬೇಕು. ಮತ್ತು ಏನಿವತ್ತು ಆನ್ಲೈನ್ ಗೇಮ್ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಭಾಳ ಕ್ಯಾನ್ಸರ್ ರೀತಿಯಲ್ಲಿ ಹಬ್ತಾ ಇದೆ. ತಕ್ಷಣ ರಾಜ್ಯದಲ್ಲಿ ಯಾವುದೇ ಹೊರರಾಜ್ಯದ್ದು ಹೊರ ದೇಶದ್ದು ಆನ್ಲೈನ್ ಗೇಮ್ಗಳನ್ನು ನಿಷೇಧನೆ ಮಾಡಬೇಕು. ಜಿಲ್ಲೆಯ ಎಲ್ಲ ಕೆರೆಕಟ್ಟೆಗಳನ್ನು ಸರ್ವೆ ಮಾಡಿಸಿ ನದಿಯ ಮೂಲದಿಂದ ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನು ತಕ್ಷಣ ಎಲ್ಲ ಒಂದು DPR ಅನ್ನು, ವಿಸ್ತೃತವಾದ DPR ತಯಾರು ಮಾಡಿ ರಾಜ್ಯದಲ್ಲಿ ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು
ಬೇರೆ ಪಕ್ಕದ ನೆರೆ ರಾಜ್ಯಗಳಲ್ಲಿ ನಿರ್ಧಾರ ಆಗಿರ್ತಕ್ಕಂಥ ರೀತಿಯಲ್ಲಿ ಹಣ್ಣು ತರಕಾರಿಗಳಿಗೆ ವೈಜ್ಞಾನಿಕವಾದಂಥ ಒಂದು ಮಾನದಂಡದ ಬೆಲೆಯನ್ನು ನಿಗದಿ ಮಾಡಬೇಕು. MS ಸ್ವಾಮಿನಾಥನ್ ವರದಿ ಏನಿದೆ ಅದರ ಮಾನದಂಡದ ರೀತಿಯಲ್ಲಿ ರಾಜ್ಯಗಳಲ್ಲಿ ಕೃಷಿ ಉತ್ಪನ್ನಗಳಿಗೆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥಬೇಕು. ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಬೆಲೆ ಬಿದ್ದೋದಂಥ ಸಂದರ್ಭದಲ್ಲಿ ಆ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆಗೋಸ್ಕರವಾಗಿ ಸಾವಿರಾರು ಕೋಟಿ ರೂಪಾಯಿ ಆವರ್ತ ನಿಧಿಯನ್ನು ಇಡಬೇಕು. ರೈತರಿಗೆ 60 ವರ್ಷ ತುಂಬಿದ ರೈತರಿಗೆ ವೈಯಕ್ತಿಕವಾಗಿ ರೈತ ಮರಣ ಹೊಂದಿದರೆ ಕಾಡು ಪ್ರಾಣಿಗಳ ಹಾವಳಿಗಳಿಂದ ಮತ್ತು ಬೇರೆ ರೀತಿಯಲ್ಲಿ ಮರಣವನ್ನು ಮತ್ತು ಸಂಘರ್ಷ ಆದಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ 25 ಲಕ್ಷ ರೂಪಾಯಿ ನಷ್ಟ ಪರಿಹಾರವನ್ನು ಕೊಡಬೇಕು. ಬೆಳೆ ನಷ್ಟಗಳನ್ನು ವೈಜ್ಞಾನಿಕ ಮಾನದಂಡದಲ್ಲಿ ಮಾಡಬೇಕು ಅಂತೇಳಿ ಈ ಬಜೆಟಲ್ಲಿ ನಿರೀಕ್ಷಣೆ ಇಟ್ಟಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನವನ್ನು ತೆಗೆದುಕೋಬೇಕಾದ್ರೂ ಕೂಡ ರೈತ ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನೂ ಇಲ್ಲ. ರೈತ ಬೆಳೆದಂಥ ಅನ್ನವನ್ನೇ ನೀವತ್ತು ಅನ್ನಭಾಗ್ಯಕ್ಕೆ ಕೊಡ್ತಾ ಇದ್ದೀರಿ. ಇವತ್ತು ನಿಮ್ಮ ಸರ್ಕಾರಕ್ಕೆ ಕ್ರೆಡಿಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ರೈತ ಬೆಳೆದಂಥ ಭತ್ತದಿಂದ ಅಕ್ಕಿಯನ್ನು ಕೊಟ್ಟು ಅನ್ನಭಾಗ್ಯ ಈ ಸರ್ಕಾರ ಕೊಡ್ತೀನಿ ಅಂತ ಹೇಳ್ತಾ ಇದೆ ಸಿದ್ದರಾಮಯ್ಯನವರೇ. ತಕ್ಷಣ ನೀವು ಏನಿವತ್ತು ನಮ್ಮ ಅಹವಾಲುಗಳಿದ್ದಾವೆ ಇವುಗಳನ್ನು ಪರಿಗಣನೆ ತಗೋಬೇಕು. ಬಜೆಟಲ್ಲಿ ಇದನ್ನೆಲ್ಲ ಪರಿಗಣನೆ ಮಾಡಬೇಕು ಅಂತೇಳಿ ಈ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ.